ಇನ್ನು ಪರಮೇಶ್ವರ್ ಅವರು ಮಾತನಾಡಿದ್ದಾರೆ, ನಾನು ಸುರ್ಜೇವಾಲಾ ಭೇಟಿಗೆ ಸಮಯವನ್ನು ಕೇಳಿದ್ದೇನೆ, ಆದರೆ ನನ್ನ ಭೇಟಿ ವೈಯಕ್ತಿಕವಾದಂತಹದ್ದು, ಹಾಗಾಗಿ ನಾನು ಅವ್ರ ಜೊತೆ ಮಾತನಾಡ್ತೀನಿ. ಪಕ್ಷದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಹೈಕಮಾಂಡ್ ಇದೆ, ಅದು ಹೈಕಮಾಂಡ್ ಸರಿಪಡಿಸುತ್ತೆ. ಬೆಂಗಳೂರಿನಲ್ಲಿ ಪರಮೇಶ್ವರ್ ಅವರು ಸುರ್ಜೇವಾಲಾ ಅವರ ಆಗಮನದ ಬಗ್ಗೆ ಮಾತನಾಡಿದ್ದಾರೆ. ನಾನು ಕೂಡ ಟೈಮ್ ಕೇಳಿದ್ದೀನಿ, ಬಟ್ ಅದು ವೈಯಕ್ತಿಕವಾದಂತಹ ವಿಚಾರ ಮಾತನಾಡೋದಕ್ಕೆ ಅಂತ ಅವರ ಅಭಿಪ್ರಾಯ. ಕೇಳಿದ್ದೇನೆ, ನಿಮಗೆ ಯಾವ ಉದ್ದೇಶಕ್ಕಾಗಿ ಕರೀತಾ ಇದ್ದಾರೆ ಅಂತ ಗೊತ್ತಿಲ್ಲ. ಪಕ್ಷದ ಸಂಘಟನೆ ಬಗ್ಗೆ ಮಾತಾಡ್ಬೋದು ಅಂತ ನಾನು ಊಹೆ ಮಾಡ್ಕೊಂಡಿದ್ದೇನೆ. ಯಾಕೆಂದರೆ ಮುಂದೆ ಚುನಾವಣೆಗಳು ಕೂಡ ಬರ್ತಾ ಇದೆ, ಲೋಕಲ್ ಬಾಡಿ ಎಲೆಕ್ಷನ್ಸ್ಗಳು ಬರೋವಂಥದ್ದಿದೆ. ಪಕ್ಷ ಸಂಘಟನೆ ವಿಚಾರದಲ್ಲಿ ಮಾತಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ, ಬಹುಶಃ ಈಗ ಇವತ್ತು ಮಾನ್ಯ ಸುರ್ಜೇವಾಲಾ ಅವರು ಮಾತಾಡುವಾಗ ಹೇಳ್ಬೋದು, ಅದನ್ನು ಕಟ್ಟುನಿಟ್ಟಾಗಿ ಹೇಳ್ಬೋದು ಅಂತ ಕಾಣಿಸುತ್ತೆ. ಕೆಲವು ಸಂದರ್ಭದಲ್ಲಿ ಹೈಕಮಾಂಡ್ನವರು ಮಧ್ಯಪ್ರವೇಶ ಅಂದರೆ ಅವರ ಕೆಲಸ ಅಲ್ವಾ ಅದು. ಹೈಕಮಾಂಡ್ನವರು ಏನಾದರೂ ಇಲ್ಲಿ ರಾಜ್ಯಗಳಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಂಡು ಬಂದಾಗ ಅದನ್ನು ಸರಿಪಡಿಸೋದು, ಅವರು ಸೂಚನೆ ಕೊಡೋದು ಅವ್ರು ಮಾಡ್ತಾರೆ, ಯಾವಾಗೂ ಮಾಡ್ತಾರೆ. ಈಗ ನಾವೆಲ್ಲ ಹಿಂದೆ ಕೃಷ್ಣ ಸಾಹೇಬ್ರ ಜೊತೆಯಲ್ಲಿ, ಮೊಯ್ಲಿ ಅವ್ರ ಜೊತೆಯಲ್ಲಿ ಎಲ್ಲ ಮಂತ್ರಿಗಳಾಗಿದ್ದಾಗ ಅವರು ಬಂದು ರಿವ್ಯೂ ಮಾಡೋರು. ನನಗೆ ಚೆನ್ನಾಗಿ ಜ್ಞಾಪಕ ಇದೆ, ಗುಲಾಮ್ ನಬಿ ಆಜಾದ್ ಅವರು ಇನ್ಚಾರ್ಜ್ ಇದ್ದರು. ನಮ್ಮನ್ನೆಲ್ಲ ಪ್ರತಿ ಇಲಾಖೆ ನಿಮ್ಮ ಇಲಾಖೆಯಲ್ಲಿ ಏನು ಪ್ರೋಗ್ರೆಸ್ ಮಾಡಿದ್ದೀರಾ